ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಬಿಸಿಲು ಅಲ್ವಾ? ಸೊ ಹಾಗಾಗಿ ದೇಹಕ್ಕೆ ತಂಪು, ಬಾಯಿಗೂ ರುಚಿ ಇರಬೇಕು. ತಟ್ಟಂತ ಮಾಡಿ ಈ ಜ್ಯೂಸ್ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಪುದೀನ ಜ್ಯೂಸ್, ಅದ್ರ ಜೊತೆ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ. ಇದು ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ದೇಹವನ್ನು ತಂಪಾಗಿಡಿಸುತ್ತದೆ. ಮತ್ತು ಇದು ಕೆಲವೊಂದು ಸಲ ನಮ್ಮ ಹೊಟ್ಟೆ ಹಸಿವನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಅದು ತಿನ್ಬೇಕು ಇದು ತಿನ್ಬೇಕಂತ ಹೇಗೆ ಬೇಕಾದರೂ ತಿಂತಾನೆ ಇರ್ತಾರೆ ಕೆಲವರು. ಅದನ್ನು ನಿಯಂತ್ರಣದಲ್ಲಿರುತ್ತೆ, ಅಂದರೆ ಹೊಟ್ಟೆ ತುಂಬ್ದಂಗಿರುತ್ತೆ, ದೇಹಕ್ಕೆ ತಂಪು ಕೊಡುತ್ತೆ. ಆರೋಗ್ಯಕರವಾದ ಈ ಸಬ್ಜಾ ಸೀಡ್ಸ್ ಇದ್ರ ಬಗ್ಗೆ ತುಂಬಾ ಇದೆ ಹೇಳೋದು. ಸೊ ಈಗ ಇದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಣ. ಸಬ್ಜಾ ಸೀಡ್ಸ್ ಅದನ್ನು ನಾನು 1 ಸ್ಪೂನಷ್ಟು ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲೊಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಪುದೀನ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ನಿಂಬೆಹಣ್ಣನ್ನು ನಾನು ಇದರಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಕೂಡ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಇದರಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಬಡೆ ಸೋಂಪು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಲ್ಟು. ಇಲ್ಲಿ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ, ಕಲ್ಲು ಸಕ್ಕರೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹಾಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ನಾವು ರುಬ್ಕೊಳ್ಳೋಣ, ಅಂದರೆ ಜ್ಯೂಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನಾನೀಗ ಮಿಕ್ಸಿ ಜಾರಲ್ಲೆಲ್ಲ ಹಾಕ್ಕೊಂಡು ಇದನ್ನು ಜ್ಯೂಸ್ ಮಾಡ್ಕೊಡ್ತೀನಿ. ಪುದೀನ ಹೇಳಿದ್ನಲ್ವ, ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ದೇಹವನ್ನು ತಂಪಾಗಿಡುತ್ತೆ. ಅದ್ರ ಜೊತೆ ನಾನು ಸಬ್ಜಾ ಸೀಡ್ಸ್ ಕೂಡ ಹೇಳಿದ್ದೀನಿ. ಸಬ್ಜಾ ಸೀಡ್ಸ್ ಮತ್ತು ಈ ಪುದೀನ ಹಾಕ್ಕೊಂಡು ನೀವು ಇದ್ರ ಜ್ಯೂಸ್ ಮಾಡಿ ಕುಡಿದ್ರೆ, ಕುಡಿದ ತಕ್ಷಣ ನಿಮ್ಗೆ ಎಂಥ ಚೆನ್ನಾಗಿ ಫೀಲ್ ಆಗುತ್ತೆ ಅಂದರೆ, ರಿಯಲಿ ನೀವು ಡೈಲಿ 1 ಗ್ಲಾಸ್ ಈ ರೀತಿ ಮಾಡಿ ಕುಡೀರಿ. ಅದು ಬೇಸಿಗೆಲಂತೂ ಮಿಸ್ ಮಾಡದೆ ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ಈ ಜ್ಯೂಸನ್ನು ನಾನು ಒಂದು ಜರಡಿಯಲ್ಲಿ ಈ ಥರ ಹಾಕ್ಕೊಂಡು ಸೋಸ್ಕೊಳ್ತೀನಿ. ಸ್ವಲ್ಪ ಎಲೆ ಏನಾದರೂ ಇರುತ್ತಲ್ವ, ಅದು ನೀಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ. ಆ ಪುದೀನ ಫ್ಲೇವರು ಮತ್ತು ಸ್ವಲ್ಪ ಬಡೆ ಸೋಪು ಹಾಕಿದ್ವಲ್ವ, ಅದು ಕೂಡ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ಗೆ. ನೋಡಿ, ಈ ರೀತಿಯಾಗಿ ಸೋದಿಸ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ಸೊ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಆಗಿರುವಂತಹ ಕಲರು ಇದು. ಈ ಪುದೀನ ಫ್ಲೇವರ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ಜ್ಯೂಸ್ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಲ್ವ, ಈಗ ಇಲ್ಲಿ 2 ಗ್ಲಾಸ್ ಇಟ್ಕೊಂಡು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೋಬೇಕು. ನಂತರ ಇಲ್ಲಿ ನೆನೆಸಿರುವಂತಹ ಸಬ್ಜಾ ಸೀಡ್ಸ್, ಅಂದರೆ ಕಾಮಕಸ್ತೂರಿ ಬೀಜ ಇದೆ ಅಲ್ವಾ, ಸೊ ಅದನ್ನು 2 ಸ್ಪೂನು ಎರಡರಲ್ಲೂ ಹಾಕ್ತಾ ಇದ್ದೀನಿ. ಈ ಕಾಮಕಸ್ತೂರಿ ಬೀಜ ಕೆಲವೊಂದು ಸಲ ನೀವು ಈ ಡಯಾಬಿಟಿಸರಿಗೂ ತುಂಬಾ ಒಳ್ಳೆಯದು. ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಕೊಡಿ. ಮತ್ತು ಈ ಸಬ್ಜಾ ಸೀಡ್ಸಿಂದ BP ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ನೀವು ಆವಾಗವಾಗ ಇದನ್ನು ಬಳಸ್ತಾ ಬನ್ನಿ. ನೋಡಿ, ಈ ರೀತಿ ನಾನು ಈ ಪುದೀನ ಜ್ಯೂಸ್ ಹಾಕಿ ಸೈಡಲ್ಲಿ ಲೆಮನ್ ಕಟ್ ಮಾಡಿ ಈ ಥರ ಸ್ಲೈಸ್ ಕಟ್ ಮಾಡಿ ಕೊಟ್ಬಿಟ್ರೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ರುಚಿ ಮಾತ್ರ ಸೂಪರ್. ಈ ಸಮ್ಮರ್ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆಹಾ, ಏನು ರುಚಿ ಅಂತೀರಾ ಈ ಜ್ಯೂಸ್. ಮತ್ತೆ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.